ದರ್ಶನ್ ಅವರ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣ ಈಗ ಮತ್ತೆ ಮರುಜೀವ ಪಡೆದುಕೊಂಡಿದೆ. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಂತರದಲ್ಲಿ ಮಲ್ಲಿಕಾರ್ಜುನ್ ಬದುಕಿದಾರ ಇಲ್ವಾ ಅಂತ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಗೊಂದಲಗಳಿದೆ. ಸೊ ಈ ಬಗ್ಗೆ ಮಾತನಾಡಕ್ಕೆ ಮಲ್ಲಿಕಾರ್ಜುನ್ ಅವರ ಪಾರ್ಟ್ನರ್ ಆದಂತಹ ಯೋಗೇಶ್ ನಾರಾಯಣ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸ್ತೋಣ. ನಮಸ್ತೆ. ಮೊದಲಿಗೆ ಮಲ್ಲಿಕಾರ್ಜುನ್ ಅವರ ನಾಪತ್ತೆ ಪ್ರಕರಣ ಈಗ ಮತ್ತೆ ಮರುಜೀವ ಪಡ್ಕೊಂಡಿದೆ. ಸೊ ನೀವು ಆಪ್ತ ಗೆಳೆಯರಾಗಿರೋದ್ರಿಂದ ಮಲ್ಲಿಕಾರ್ಜುನ್ ಬದುಕಿದಾರಾ ಇಲ್ವಾ ಅಂತ ಒಂದಷ್ಟು ಗೊಂದಲಗಳಿದೆ. ಸೊ ನೀವೇನಾದ್ರೂ ಭೇಟಿಯಾಗಿದ್ದು ಮಾತನಾಡೋದು ಉಂಟಾ ಇತ್ತೀಚೆಗೆ ಅಂತ? ನಮಸ್ಕಾರ. 6 ವರ್ಷ ಆದ್ಮೇಲೆ ಮರುಜೀವ ಪಡೆದಿರೋದು ನನಗೆ ಇವತ್ತು ನಿಜವಲ್ಲೂ ಆಶ್ಚರ್ಯ ಆಗ್ತದೆ. ದ ಥಿಂಗ್ ಇಸ್, ಮಲ್ಲಿಕಾರ್ಜುನ್ ನನಗೆ 6 ವರ್ಷ ಮುಂಚೆ ಸಿಕ್ಕಿದ್ದು, 6 ಇಯರ್ಸ್ ಆದ್ಮೇಲೆ ಸಿಕ್ಕೇ ಇಲ್ಲ. ಓಕೆ, ನಂದೊಂದು ಪಾರ್ಟ್ನರ್ಶಿಪ್ ಇತ್ತು. ಈ ವಾಸ್ ಮೈ ಕೋ ಪ್ರೊಡ್ಯೂಸರ್. ಮೊದಲ ಸಲ ಅಂತ ಮೂವಿ ಮಾಡಿದ್ವಿ, ಕರ್ನಾಟಕ ಟಾಕೀಸ್ ಅಂತ ಬ್ಯಾನರ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ವಿ. ಸೊ ಆ ಸಿನಿಮಾ ಆದ್ಮೇಲೆ ಮನಸ್ತಾಪ ಮೈನರ್ ಡಿಫ್ರೆನ್ಸಸ್ ಇಂದ ಇಬ್ರು ಬೇರ್ಪಡೆ ಆದ್ವಿ. ಬೇರ್ಪಡೆ ಆದ್ಮೇಲೆ ನಾನು 2ನೇ ಸಲ ಅಂತ ಮೂವಿ ಮಾಡಿದೆ. ಡಾಲಿ ಮೂವಿ ಮಾಡೋದಕ್ಕೆ ಹೊರಟೆ ನಾನು. ಸೊ ಅದಾದ್ಮೇಲೆ 2ನೇ ಸಲ ರಿಲೀಸ್ ಟೈಮ್ ಅಲ್ಲಿ ತೂಗುದೀಪ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಮಾಡ್ತೀನಿ ಅಂತ ಬಂದಿದ್ದ. ನಾನು ಫಿಲ್ಮ್ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಕಾರಣಾಂತರಗಳಿಂದ ಇನ್ನೊಂದು ವಾರ ಇದ್ದಂಗೆ ರಿಲೀಸ್ ಮಾಡಲಿಲ್ಲ ಆತ. ಸೊ ನಾನು ಬೇರೆ ಡಿಸ್ಟ್ರಿಬ್ಯೂಟರ್ ಇಟ್ಕೊಂಡು ರಿಲೀಸ್ ಮಾಡಿದೆ ನಾನು. ಅದಾದ್ಮೇಲೆ ಸಿಕ್ಕಿಲ್ಲ ನನಗೆ. ಅದೇ ಫಸ್ಟ್ ಬಾರಿನೇ, ಯಾಕಂದ್ರೆ ಯಶ್ ಅವರ ನಟನೆ ಸಿನಿಮಾ ಅದು ಮೊದಲ ಸಲ. ಆ ಸಿನಿಮಾಗೆ ಮೊದಲ ಬಾರಿಗೆ ಇಬ್ರು ಒಟ್ಟಿಗೆ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮಾಡಿದ ಹೇಗೆ? ಹೌದೌದೌದು. ಆಕ್ಚುಲಿ ಬೇಸಿಕಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್. ಸೊ ನಾನು ಮೊದಲ ಸಲ ದಟ್ ವಾಸ್ ಮೈ ಫಸ್ಟ್ ಮೂವಿ, ಕರ್ನಾಟಕ ಟಾಕೀಸ್ ಅಂತ ಬ್ಯಾನರ್ ಅಲ್ಲಿ ನಾನು ಒಂದು ಜೊತೆಗೂಡಿ ಮಾಡಿದ್ದು. ಆಯ್ತಾ, ಅವನೇ ನನಗೆ ಅಪ್ರೋಚ್ ಮಾಡಿದ್ದ. ಸೊ ಪುರುಷೋತ್ತಮ್ ಅಂತ ಡೈರೆಕ್ಟರ್, ಯಶ್ ಹೀರೋ. 100 ಡೇಸ್ ಸಿನಿಮಾ ಆಯ್ತು. ಅದು ಸಿನಿಮಾ ಚೆನ್ನಾಗಿ ಹೋಯ್ತು. ಅದಾದ್ಮೇಲೆ ಮೈನರ್ ಡಿಫ್ರೆನ್ಸಸ್ ಇತ್ತು. ಸೊ ಇಬ್ರು ಬೇರ್ಪಡೆ ಆದ್ವಿ. ಏನ್ ವಿಚಾರಕ್ಕೋಸ್ಕರ ಮನಸ್ತಾಪ ಆಯ್ತು ಸರ್? ಮನಸ್ತಾಪ ಅಂದ್ರೆ ಲೆಕ್ಕದ ವಿಷಯವಾಗಿ ಆತ ಐ ವಾಸ್ ನಾಟ್ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಸೊ ಆ ವಿಷಯವಾಗಿ ಡಿಫ್ರೆನ್ಸ್ ಬಂತು. ಇಬ್ಬರು ಡಿಪಾರ್ಟ್ ಆದ್ವಿ. ಬಟ್ ಕರ್ನಾಟಕ ಟಾಕೀಸ್ ಬ್ಯಾನರ್ ನಾನೇ ಇಟ್ಕೊಂಡು ಬಂದೆ. ಈಗ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾ ಬಂದಿದ್ದೀನಿ, ನಾನೇ ಕೂಡ ರಿನ್ಯೂವಲ್ ಮಾಡ್ತಾ ಬಂದಿದ್ದೀನಿ. ಸೊ ನನ್ನ ಇವಾಗ ಆಕ್ಟಿವ್ ಸ್ಟೇಟ್ ಅಲ್ಲೇ ಇದೆ ಅದು. ಸರ್, ಮೊದಲಿಂದ ಅವರ ಮೇಲೆ ಆರೋಪ ಕೇಳಿ ಬರ್ತಿರೋದು ಅದು, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಏನು ಯಾವುದೇ ರೀತಿಯ ಲೆಕ್ಕಾಚಾರಗಳಿಲ್ಲ, ಹಾಗೆ ಒಂದಷ್ಟು ಕೋಟಿಗಟ್ಟಲೆ ದುಡ್ಡನ್ನ ಹೊಡೆದಿದ್ದಾರೆ ಅಂತದ್ದು. ಸೊ ಈ ವಿಚಾರಗಳು ದರ್ಶನ್ ಅವರಿಗೆ ಅಥವಾ ಆ ಬಳಗ ಗೊತ್ತಿತ್ತ ಅಂತ ಮೊದಲನೇ? ಅಲ್ಲ, ಮೊದಲ ಸಾಲದ ಗೊತ್ತಿತ್ತು. ಬಟ್ 2ನೇ ಸಲ ಅದಾದ್ಮೇಲೆ ಗೊತ್ತಿಲ್ಲ. ಆತ ಡಿಸ್ಟ್ರಿಬ್ಯೂಟರ್ ಆಗಿ ಗುರುತಿಸಿಕೊಂಡ್ರು. ಆಮೇಲೆ ದರ್ಶನ್ ಅವರು ಮ್ಯಾನೇಜರ್ ಆಗಿ ಆಪ್ತ ಸಹಾಯಕರಾಗಿ ಗುರುತಿಸಿಕೊಂಡ್ರು. ಬಟ್ ಅಲ್ಲೇನಾಯ್ತು ಅಂತ ಗೊತ್ತಿಲ್ಲ ಆಕ್ಚುಲಿ. ಬಟ್ ಈ ವಾಸ್ ಕಮರ್ಷಿಯಲ್. ಮಲ್ಲಿಕಾರ್ಜುನ್ ಮೀನ್ಸ್ ಕಮರ್ಷಿಯಲ್. ಯಾವತ್ತಾದ್ರೂ ನೀವು ಮಲ್ಲಿಕಾರ್ಜುನ್ ಅವ್ರ ಜೊತೆ ದರ್ಶನ್ ಅವ್ರು ಭೇಟಿ ಆಗಿದ್ರ? ಇಲ್ಲ, ದರ್ಶನ್ ಅವರೇ ನಮ್ಮ ಮೊದಲ ಸಲ ಮುಹೂರ್ತಕ್ಕೆ ಗೆಸ್ಟ್ ಆಗಿ ಬಂದಿದ್ದು. ಆಕ್ಚುಲಿ ಅವರೇ ಕ್ಲಾಪ್ ಮಾಡಿದ್ದು, ದರ್ಶನ್ ಅವರೇ ಬಂದಿದ್ದು. ಸೊ ದರ್ಶನ್ ಆ ಟೈಮ್ ಮೀಟ್ ಮಾಡಿದ್ದೀನಿ. ಆಮೇಲೆ 1-2 ಸಲ ಮೀಟ್ ಮಾಡಿದ್ದೀನಿ ಕೂಡ. ಅವರ ಇಬ್ಬರ ಒಡನಾಟದ ಬಗ್ಗೆ ಯಾವತ್ತಾದ್ರೂ ಮಾತನಾಡಿದ್ರೆ, ಅಂದ್ರೆ ದರ್ಶನ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಅವರು ಅವರ ಒಡನಾಟ ಮತ್ತೆ ಈ ಏನು ವ್ಯವಹಾರಗಳಿದೆ ಅದೆಲ್ಲ ಬಗ್ಗೆ ನಿಮ್ ಜೊತೆ ಹಂಚ್ಕೋತಾ ಇದ್ರ ಮಾಹಿತಿನ? ಇಲ್ಲ, ವ್ಯವಹಾರದ ಬಗ್ಗೆ ಗೊತ್ತಿಲ್ಲ. ಬಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಂತ ಅನ್ಕೋತೀನಿ. ಮಲ್ಲಿಕಾರ್ಜುನ್ ವಾಸ್ ವೆರಿ ಮಚ್ ಲಾಯಲ್ ಟು ದರ್ಶನ್ ಅವ್ರಿಗೆ. ಸೊ ದರ್ಶನ್ ಕ್ಯಾಂಪ್ ಇಂದ ಅವ್ರು ಗುರುತಿಸಿಕೊಂಡು ದರ್ಶನ್ ಜೊತೆ ತುಂಬಾ ಚೆನ್ನಾಗಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ನಾನು ಕೂಡ ನೋಡಿದ್ದೀನಿ ಕೂಡ. ಅದ್ ಬಿಟ್ಟು ವ್ಯವಹಾರದ ಬಗ್ಗೆ ನನ್ಗೆ ಗೊತ್ತಿಲ್ಲ. ಪ್ರೇಮ ಬರಹ ಸಿನಿಮಾದ ಒಂದಷ್ಟು ಏನ್ ಗೊಂದಲಗಳಿತ್ತಲ್ಲ, ಆ ವಿಚಾರವಾಗಿ ಏನಾದ್ರು ಮಾತನಾಡಿದ್ರ ನೀವು? ಪ್ರೇಮ ಬರಹದು ಇಲ್ಲ, ನನ್ನ ಜೊತೆ ಮಾತನಾಡಿಲ್ಲ. ನಾನು ಸುಮ್ಮನೆ ಸುದ್ದಿಲಿ ಆಮೇಲೆ ಟಿವಿಲಿ ಅಲ್ಲಿ ಕೇಳ್ಪಟ್ಟೆ ನಾನು ಏನೋ ಮಿಸ್ಯೂಸ್ ಆಗಿದೆ ಅಂತ. ಬಟ್ ಅದ್ ಬಿಟ್ಟು ನನಗೇನು ಬೇರೆ ಗೊತ್ತಿಲ್ಲ. ಮೊದಲ ಸರಿದು ಒಂದಷ್ಟು ಗೊಂದಲಗಳಾಗಿತ್ತು ಅಂತಂದ್ರೆ, ಆ ಒಂದು ಹಣಕಾಸು ಏನಾದ್ರು ನೀವು ರಿಕವರ್ ಮಾಡ್ಕೊಂಡಿದ್ರ ಅಥವಾ ಅದರಲ್ಲೂ ಏನು ಮೋಸ ಆಗಿದೆ? ಅದ್ರಲ್ಲಿ ಮೋಸ ಆಯ್ತು ನನಗೆ. ಆಕ್ಚುಲಿ ಅದು ಖಂಡಿತ ಮೋಸ ಆಗಿದೆ ಆತನಿಂದ. ಬಟ್ ಅದ್ ಬಿಟ್ರೆ ಏನ್ ರಿಕವರಿ ಏನಾಗ್ಲಿಲ್ಲ ನನಗೆ. ಬಟ್ ಆದ್ರೂ ಕೂಡ ನಾನು ಮೊದಲನೇ ಸಲ ಎಲ್ಲ 2ನೇ ಸರಿ ಕ್ಷಮಿಸ್ಬಿಟ್ಟು ಆತನ 2ನೇ ಸಲದಲ್ಲಿ ಇಟ್ಕೊಂಡೆ ನಾನು, ಅದೇ ರಿಲೀಸ್ ಮಾಡಿಕೊಡು ಅಂತ. ಸೊ ಅಲ್ಲಿ ಕೂಡ ಆತ ಕೈ ಕೊಟ್ಟ. ಈ ವಿಚಾರ ಏನಾದ್ರು ದರ್ಶನ್ ಅವ್ರಿಗೆ ಹೇಳಿದ್ರೆ ನೀವು, 2ನೇ ಸಲ ಸಿನಿಮಾಗೂ ಅವ್ರು ಮೋಸ ಮಾಡಿದ್ದು ಅಂತ ವಿಚಾರ? ಇಲ್ಲ, ಅವೆಲ್ಲ ಏನು ಗೊತ್ತಿಲ್ಲ ಅವ್ರಿಗೆ ಅವ್ರ ಹತ್ರ ವಿಷಯನೇ ಮಾತಾಡಿಲ್ಲ. ದರ್ಶನ್ ಅವ್ರ ಹತ್ರ ವಿಷಯ ತನಕ ಹೋಗಿಲ್ಲ, ಈ ವಿಷಯ ಗೊತ್ತಿಲ್ಲ ಅವ್ರಿಗೆ. ಇಷ್ಟಾದ್ರೂ ಕೂಡ ನೀವು ಅವ್ರ ಮನೆ ಹುಡ್ಕೋದಾಗ್ಲಿ ಅಥವಾ ದುಡ್ಡನ್ನು ರಿಕವರ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಪ್ರಯತ್ನ ಮಾಡಿಲ್ಲ? ಇಲ್ಲ, ಆತರ ಏನಿಲ್ಲ. ನನಗೆ ಆತ 2018 ಯಾವಾಗ ಅವರು ಅಬ್ಸ್ಕಾಂಡ್ ಆದ್ರು ಅಂತ ಕೇಳ್ಪಟ್ಟೆ ನಾನು. ಅದೇ ಲಾಸ್ಟ್ ಆಕ್ಚುಲಿ. ನಾನು ಹುಡ್ಕೋದಕ್ಕೇನು ಹೋಗ್ಲಿಲ್ಲ. ಕಾರಣಾಂತರಗಳಿಂದ ನಂದು ಬ್ಯಾನರ್ ರಿನ್ಯೂವಲ್ ಮಾಡ್ತಾ ಬರ್ತೀನಲ್ಲ, ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಇತ್ತು ಬ್ಯಾನರ್. ಅದು ಕರ್ನಾಟಕ ಟಾಕೀಸ್ ಅಂತ ಬ್ಯಾನರ್. ನಂದು ಯೋಗೇಶ್ ಮೋಷನ್ ಪಿಕ್ಚರ್ಸ್ ಅಂತ ಇನ್ನೊಂದು ಬ್ಯಾನರ್ ಇದೆ. ಆ ಬ್ಯಾನರ್ ಅಲ್ಲಿ 2ನೇ ಸಲ ಮಾಡಿದೆ, ಡಾಲಿ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಸಿನಿಮಾ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದ್ದೀನಿ. ಬಟ್ ದ ಥಿಂಗ್ ಇಸ್, ಆ ಕರ್ನಾಟಕ ಟಾಕೀಸ್ ಅನ್ನೋದು ನಂಗೊಂದು ಎಮೋಷನಲಿ ಕನೆಕ್ಟ್ ಆಗಿತ್ತು. ಬಿಕಾಸ್ ಯಶ್ ಅವ್ರು ಮಾಡಿದ ಸಿನಿಮಾ 100 ಡೇಸ್ ಸಿನಿಮಾ ಅಂತ ಒಂದು ಎಮೋಷನ್ ಕನೆಕ್ಟ್ ಆಗಿತ್ತು. ಈತನೂ ಅಪ್ಸ್ಕಾಂಡಿಂಗ್ ಆದ್ನಲ್ಲ. ಸೊ ಆ ಬ್ಯಾನರ್ ನಾನೇ ಇಟ್ಕೊಳ್ಳೋ ಅಂತ ಹೋರಾಡಿದೆ ನಾನು.
ಸೊ ಲೀಗಲ್ ಒಪಿನಿಯನ್ ತಗೊಂಡಾಗ ಅವ್ರು ಹೇಳಿದ್ರು ಪಾರ್ಟ್ನರ್ಶಿಪ್ ಬಿಟ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಒಂದು ಎರಡನೇದು ಬಂದು ಅವರಿಗೆ ನೋಟಿಸ್ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು, ಅಬ್ಸ್ಕಾಂಡಿಂಗ್ ಆಗಿರೋದ್ರಿಂದ. ಸೊ ಅವ್ರು ಇರೋ ಮನೆ ನೋಟಿಸ್ ಕೊಟ್ಟು ಕಳಿಸಿದ್ದೆ ನಾನು ಇಲ್ಲಿ ಬ್ಯಾಂಕ್ ವಿಜಯನಗರದಲ್ಲಿ. ನೋ ರೆಸ್ಪಾನ್ಸ್ ಅಂತ ಬಂತು. ಪತ್ರಿಕೆಗಳಲ್ಲಿ ಆಡ್ ಕೊಟ್ಟಿದ್ದೆ ನಾನು, ಮಿಸ್ಸಿಂಗ್ ಅಂದ್ರೆ ಲೈಕ್ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ. ಅದ್ರ ಬಗ್ಗೆ ನೋ ರಿಪ್ಲೈ ಬಂತು. ಆಮೇಲೆ ಕುಡಿನ್ ಕಂಟಿನ್ಯೂ, ಆಮೇಲೆ ಮತ್ತೆ ಮಾತಾಡಕ್ ಹೋಗ್ಲಿಲ್ಲ, ಮತ್ತೆ ಅದು ಕಂಟಿನ್ಯೂ ಮಾಡಕ್ಕೆ ಹೋಗ್ಲಿಲ್ಲ ನಾನು. ಬಟ್ ಬ್ಯಾನರ್ ಇಲ್ಲಿ ತನಕ ಆಕ್ಟಿವ್ ಸ್ಟೇಟಸ್ ಅಲ್ಲೇ ಇದೆ, ನನ್ನ ಹೆಸರಲ್ಲೇ ಇದೆ. ಅಂದ್ರೆ ಪ್ರತಿ ವರ್ಷ ನೀವೇ ರಿನ್ಯೂವಲ್ ಮಾಡ್ತಾ ಇದ್ರ? ನಾನೇ ಮಾಡ್ತಾ ಇದ್ದೀನಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ ನಾನೇ ಮಾಡ್ತಾ ಇದ್ದೀನಿ ಅದನ್ನ. ಈಗ ಮತ್ತೆ ಮಲ್ಲಿಕಾರ್ಜುನ್ ಅವರ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು, ಬದುಕಿದ್ದಾರಾ ಇಲ್ವಾ ಅನ್ನೋ ಒಂದಷ್ಟು ಗೊಂದಲಗಳು ನಿಮ್ಗೇನ್ ಅನ್ಸುತ್ತೆ? ಅಲ್ಲ, ಬದುಕಿದಾರ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ. ಆಕ್ಚುಲಿ ಅವರು ಎಲ್ಲಿದ್ದಾರೆ ಅಂತ ನನಗೂ ಐಡಿಯಾ ಇಲ್ಲ. ಬಟ್ ಬದುಕಿದ್ರೆ ಒಳ್ಳೇದು. ಒಬ್ಬ ವ್ಯಕ್ತಿ ಎಷ್ಟೇ ಕೆಟ್ಟವರಾಗಿದ್ರು ಪರವಾಗಿಲ್ಲ, ಆಯ್ತಾ. ಮನುಷ್ಯನೇ ಆಯ್ತಾ. ಫಸ್ಟ್ ಮನುಷ್ಯದ ಬೆಲೆ ಕೊಡೋಣ, ಆಯ್ತಾ. ಸೊ ಅವ್ರು ಬದುಕಿರ್ಲಿ, ಆರೋಗ್ಯವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಅದ್ಬಿಟ್ಟು ನನಗೆ ಅವರು ಬದುಕಿದಾರ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ ಹೊರಗಡೆ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಒಂದಷ್ಟು ಜನ ಹೇಳ್ತಾರೆ ವಿದೇಶದಲ್ಲಿದ್ದಾರೆ ಅಂತ. ಮೇ ಬಿ ಆರ್ ಮೇ ನಾಟ್ ಬಿ ಇರ್ಬಹುದು ಕೂಡ. ಇಂಡಸ್ಟ್ರಿ ಅಂದ್ರೆ ಬೇರೆ ಯಾರ ಜೊತೆ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದ್ರು ಸರ್ ನೀವು ನೋಡಿದಾಗೆ? ಅವ್ರ ಟ್ರೂಪ್ ತುಂಬಾ ದೊಡ್ಡದಲ್ಲ, ದರ್ಶನ್ ಕ್ಯಾಂಪ್ ತುಂಬಾ ದೊಡ್ಡದ ಆಕ್ಚುಲಿ. ದಿನಕರ್ ಅವರು ಇರ್ಬೋದು, ಚಿಂತನ್ ಅವ್ರು ಇರ್ಬೋದು, ಕವಿರಾಜ್ ಅವ್ರು ಇರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ದು. ಮಲ್ಲಿಕಾರ್ಜುನ್ ಅಂದ್ರೆ ಆಕ್ಚುಲಿ ಕಮರ್ಷಿಯಲ್ ಆಗಿ ತುಂಬಾ ಚೆನ್ನಾಗಿ ಹೆಸರು ತಗೊಂಡಿದ್ರು ಅವರು ದರ್ಶನ್ ಅವ್ರ ಕ್ಯಾಂಪ್ ಅಲ್ಲಿ. ಅವ್ರ ಜೊತೆ ಒಡನಾಟ ಜಾಸ್ತಿ ಇತ್ತು, ನಮ್ಮ ಜೊತೆಗಿಂತ ಅವ್ರ ಜೊತೆ ಒಡನಾಟ ಜಾಸ್ತಿ ಇತ್ತು. ದರ್ಶನ್ ಅವ್ರ ಜೊತೆ ಅಷ್ಟೊಂದು ಲಾಯಲ್ ಆಗಿದ್ರು ಕೂಡ ಅವ್ರಿಗೆ ಮೋಸ ಮಾಡುವಂತ ವಿಚಾರ ಅದು ನೀವ್ ಹೇಳ್ಬೇಕು, ನನ್ಗೆ ಗೊತ್ತಿಲ್ಲ. ದರ್ಶನ್ ಅವ್ರು ಮೋಸ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ದರ್ಶನ್ ಅವರು ತುಂಬಾ ಕ್ಲೋಸ್ ಆಗಿದ್ರು ಆಕ್ಚುಲಿ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಬಿಕಾಸ್ ಅವರು ದರ್ಶನ್ ಅವ್ರ ಕ್ಯಾಂಪ್ ಸಖತ್ ರಿಗಾರ್ಡ್ಸ್ ಇತ್ತು ಅವ್ರ ಕಡೆಯಿಂದ. ಮಲ್ಲಿಕಾರ್ಜುನ್ ಅವ್ರ ಕಡೆಯಿಂದ ದರ್ಶನ್ ಅವ್ರ ಕ್ಯಾಂಪ್ ತುಂಬಾ ರಿಗಾರ್ಡ್ಸ್ ಇತ್ತು. ಅದ್ಬಿಟ್ರೆ ಮೋಸ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನನಗೆ. ಈಗ ನಡೀತಿರುವಂತ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಈ ವಿಚಾರದ ಬಗ್ಗೆ ನಿಮ್ಮ ಮಾತು, ಅಂದ್ರೆ ದರ್ಶನ್ ಅವರು ಇದ್ರಲ್ಲಿ ಭಾಗಿಯಾಗಿರ್ತಾರೆ ಅಥವಾ ಇಲ್ವಾ ಅನ್ನೋ ವಿಚಾರದಲ್ಲಿ? ಇಲ್ಲ, ಭಾಗಿಯಾಗಿದಾರೋ ಇಲ್ವಾ ಅಂತ ಅದು ಮಾಮೂಲಿ ಈಗ ಬರ್ತಾ ಇದೆ ಈಗ ಆಕ್ಚುಲಿ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ. ಬಟ್ ಒಂದಂತೂ ಸತ್ಯ, ಆ ಸಾವನ್ನ ಕಂಡೈನ್ ಮಾಡ್ತೀನಿ ನಾನು. ಆ ಸಾವು ಆಗಬಾರ್ದಾಗಿತ್ತು, ಆಗೋಗಿದೆ. ಬಟ್ ವಾಟ್ ನೆಕ್ಸ್ಟ್ ಅನ್ನೋದು ಬರ್ತಾ ಇದೆ. ಆ ಫ್ಯಾಮಿಲಿ ಸಪೋರ್ಟ್ ಯಾರು ನಿಂತ್ಕೊಬೇಕು, ನಮ್ಮ ಸಿನಿಮಾ ಇಂಡಸ್ಟ್ರಿ ಕೂಡ, ಇವನ್ ಅದ್ರಲ್ಲಿ ಯಾರೇ ಕೃತ್ಯದ ಭಾಗಿಯಾಗಿದ್ರು ಅವರು ಕೂಡ ಅವ್ರ ಸಪೋರ್ಟ್ ಯಾರು ನಿಂತ್ಕೊಂಡ್ರೆ ಅವ್ರಿಗೂ ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತೆ, ಮುಂದೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ ನಾನು. ಮಲ್ಲಿಕಾರ್ಜುನ್ ಕುಟುಂಬ ಭೇಟಿಯಾಗಿದ್ರ ಅಂದ್ರೆ ತಂದೆ? ಇಲ್ಲ, ತಂದೆ ತಾಯಿ ಎಲ್ಲ ಚೆನ್ನಾಗಿ ಗೊತ್ತಿತ್ತು ನನಗೆ. ಅವ್ರ ಅಣ್ಣ ಎಲ್ಲ ಚೆನ್ನಾಗಿ ಪರಿಚಯ ಇತ್ತು. ಅವ್ರ ಮದುವೆಗೂ ಕೂಡ ಹೋಗಿದೆ ಗದಗ್ ನಾನು. ಮೊದಲ ಮುಹೂರ್ತಕ್ಕೆಲ್ಲ ಬಂದಿದ್ರು. ಆಮೇಲೆ ಬೇರೆ ಬೇರೆ ಫಂಕ್ಷನ್ಸ್ ಎಲ್ಲ ಮೀಟ್ ಮಾಡಿದ್ದೆ ನಾನು. ಇದಾದ ನಂತರ ಮೀಟ್ ಮಾಡಿಲ್ಲ. ಒಂದ್ಸಲ ಅವ್ರ ಮನೆಗೆ ಹೋಗಿದ್ದೆ ನಾನು ಇಲ್ಲಿ ವಿಜಯನಗರದಲ್ಲಿ. ಆವಾಗ ಅವ್ರ ವೈಫ್ ಮೀಟ್ ಮಾಡಿದ್ದೆ ಅಷ್ಟೇ, ಅದ್ ಬಿಟ್ಟು ಬೇರೆ ಏನಿಲ್ಲ. ಕುಟುಂಬ ಹೇಗಿದೆ ಸರ್ ಈಗ? ಅವ್ರ ಕುಟುಂಬ ಐ ಥಿಂಕ್ ದೇ ಆರ್ ಇನ್ ಗದಗ, ಐ ಗೆಸ್ ಗದಗದಲ್ಲಿ ಇದಾರೆ ಅಂದ್ಕೊಂಡಿದ್ದೇನೆ. ಅಲ್ಲಿಗೂ ಏನು ಹೋಗಿಲ್ಲ ನೀವು? ಅಲ್ಲಿಗೆ ಹೋಗಿಲ್ಲ. ಡನ್ ಸರ್. ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬಿಚ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಯೋಗೇಶ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.